ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದೇ ಇಲ್ಲಿ ತಪ್ಪಾಗಿ ಹೋಯ್ತಾ? ಕೊಠಡಿ ಕೇಳಿದ ಮುಖ್ಯ ಶಿಕ್ಷಕನಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ಇದು ಮಾಡಿದ್ದು ಒಂದೇ ಕೆಲಸ, ನಮ್ಮ ಮಕ್ಕಳಿಗೆ ಕೊಠಡಿಯನ್ನು ಕೊಡಿಸಿ ಸಾರ್ ಅಂತ ಕೇಳಿದ್ದು. ಕೊಠಡಿ ಕೇಳಿದ ಮುಖ್ಯ ಶಿಕ್ಷಕನಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ಉತ್ತಮ ಶಿಕ್ಷಕ ಅವಾರ್ಡ್ ಪಡೆದವರೇ ಈಗ ಅಮಾನತಾಗಿ ಹೋಗ್ಬಿಟ್ಟಿದ್ದಾರೆ. ಗುಡಿಬಂಡೆ ಸರ್ಕಾರಿ ಶಾಲೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ನ್ಯೂಸ್ 18ಗೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ ಶಿಕ್ಷಕನನ್ನ ಅಮಾನತು ಮಾಡಲಾಯ್ತಾ ಅನ್ನುವಂಥ ಪ್ರಶ್ನೆ ಈಗ. ಮುಖ್ಯ ಶಿಕ್ಷಕ ಶಂಕರ್ ಸಸ್ಪೆಂಡ್ ಮಾಡಿದ್ದಾರೆ ಅಧಿಕಾರಿಗಳು. ಸರ್ಕಾರ ಮೇಲಾಧಿಕಾರಿಗಳ ಗಮನಕ್ಕೆ ತಾರದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನುವಂಥ ಕಾರಣವನ್ನ ಕೊಟ್ಟುಬಿಟ್ಟಿದ್ದಾರೆ. ಅಂದ್ರೆ ಶಾಲೆ ದುಸ್ಥಿತಿ ಬಗ್ಗೆ ಒಂದು ರಿಯಾಕ್ಷನ್ ಕೊಡಬೇಕು ಅಂತಂದ್ರೆ ಸರ್ಕಾರದವರ ಅನುಮತಿ ಬೇಕಾಗತ್ತೆ. ಹಾಗಾದ್ರೆ ಶಾಲೆಯ ಗೌರವಕ್ಕೆ ಧಕ್ಕೆ ಅಂತ ಡಿಡಿಪಿಐನಿಂದ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ನೋಡಿ, ಗಮನಿಸ್ತಾ ಹೋಗ್ಬೋದು ಸ್ಕ್ರೀನ್ ಅಲ್ಲಿ ಆ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತಂದ್ರೆ ಆ ಮುಖ್ಯ ಶಿಕ್ಷಕರಿಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಯಾಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ, ಮಕ್ಕಳ ಆರೋಗ್ಯದ ವಿಚಾರದ ದೃಷ್ಟಿಯಿಂದ ಜೀವಕ್ಕೆ ಯಾವುದೇ ರೀತಿಯ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಿಂದ ಆ ಮುಖ್ಯ ಶಿಕ್ಷಕರು ನಮ್ಮ ನ್ಯೂಸ್ 18 ತಂಡ ಅಲ್ಲಿಗೆ ವರದಿಗೆ ಅಂತ ಹೋದಂತಹ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ರು. ನೋಡಿ, ನಮ್ಮ ಶಾಲೆಯ ಪರಿಸ್ಥಿತಿ ಈ ರೀತಿ ಇದೆ, ಸರ್ಕಾರದಲ್ಲಿ ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮಗೊಂದು ಕೊಠಡಿಯನ್ನು ಕೊಟ್ಟರೆ ಆದಷ್ಟು ಮಕ್ಕಳಿಗೂ ಕೂಡ ಒಳಿತು ಅನ್ನುವಂಥ ನಿಟ್ಟಿನಲ್ಲಿ ಅವರು ರಿಯಾಕ್ಷನ್ ಅನ್ನು ಪಾಸಿಟಿವ್ ಆಗೇ ಕೊಟ್ಟಿದ್ರು ವಿನಃ ಇಲ್ಲೆಲ್ಲೂ ಕೂಡ ನೆಗೆಟಿವ್ ಆಗಿ ಮಾತನಾಡಿರಲಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದತ್ತಾತ್ರೇಯ, ಈಗ ಮುಖ್ಯ ಶಿಕ್ಷಕನನ್ನ ಈ ಶಾಲೆ ಬಗ್ಗೆ ಮಾತನಾಡಿದ್ದಕ್ಕೆ, ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದಕ್ಕೆ ಅಮಾನತು ಮಾಡಿದಾರಲ್ಲ, ಏನ್ ಕಾರಣ ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳು? ಅದನ್ನು ಖಂಡಿತವಾಗಿಯೂ, ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನ್ಯೂಸ್ 18 ಶಾಲೆಗಳ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಸುದ್ದಿ ಸಹ ಮಾಡಿತ್ತು. ಅದೇ ರೀತಿ ಈಗ 150 ವರ್ಷಗಳ ಇತಿಹಾಸವಿರುವಂತಹ ಒಂದು ಸರ್ಕಾರಿ ಶಾಲೆ ಉಳಿವಿಗಾಗಿ ನ್ಯೂಸ್ 18 ಪದೇ ಪದೇ ಅಧಿಕಾರಿಗಳ ಗಮನಕ್ಕೆ ತಂದು ಶಾಲೆಗಳ ಅಭಿವೃದ್ಧಿಗೆ ಒಂದು ಗಮನ ಸೆಳೆಯುವ ಪ್ರಯತ್ನವನ್ನು ಸಹ ಮಾಡಿತ್ತು. ಅದರಂತೆ ಈ ಒಂದು ಗುಡಿಬಂಡೆಯ ಸರ್ಕಾರಿ ಶಾಲೆಯಲ್ಲಿ ಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪಾಠವನ್ನ ಕಲಿತಾರೆ. ಇದೇ ಒಂದು ಒತ್ತು ವಿಚಾರದ ಬಗ್ಗೆ ಅಲ್ಲಿನ ಮುಖ್ಯ ಶಿಕ್ಷಕರು ಜೊತೆಗೆ ಆ ವ್ಯಕ್ತಿ ಅಂಗವಿಕಲರು ಸಹ ಆಗಿರ್ತಾರೆ. ಅದೇ ವ್ಯಕ್ತಿ ಒಂದು ಮಾಹಿತಿಯನ್ನ ಹಂಚಿಕೊಳ್ತಾರೆ. ಈ ಒಂದು ಮುಖ್ಯ ಶಿಕ್ಷಕರಾದಂತಹ ಒಂದು ಶಂಕರ್ ಅವರು ಹಿಂದೆ ಇದ್ದಂತಹ ಪಾಠಶಾಲೆಗಳಲ್ಲಿಯೂ ಸಹ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ವೇಳೆ ಅದೇ ಶಾಲೆಗಳ ಅಭಿವೃದ್ಧಿಗೆ ಸಾಕಷ್ಟು ರೀತಿಯಾದಂತಹ ಶ್ರಮ ವಹಿಸಿ ಉತ್ತಮವಾದಂತಹ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿರ್ತಾರೆ. ಅದರಂತೆ ತಾನು ವಿದ್ಯಾಭ್ಯಾಸ ಮಾಡಿರುವಂತಹ ಒಂದು ಸರ್ಕಾರಿ ಶಾಲೆಯನ್ನು ಸಹ ಅದೇ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಗಮನದಲ್ಲಿ ಇಟ್ಟುಕೊಂಡು ಆ ಸ್ಥಳೀಯ ಒಂದು ಪ್ರತಿನಿಧಿ ಈ ವಿಚಾರವಾಗಿ ಮಾತುಕತೆಯನ್ನ ನಡೆಸಿದ ಸಂದರ್ಭದಲ್ಲಿ ನಮ್ಮ ಶಾಲೆಯ ದುಸ್ಥಿತಿ ಈ ತರ ಇದೆ ಅಂತ ಒಂದು ಮಾಹಿತಿಯನ್ನ ಹೇಳಿದಾಗ ಇದೇ ಒಂದು ವಿಚಾರದಲ್ಲಿ ಅಂದ್ರೆ ಒಬ್ಬ ಶಾಲೆಯ ಮುಖ್ಯ ಶಿಕ್ಷಕನ ಲೋಪದೋಷಗಳನ್ನ ಎತ್ತಿಟ್ಟುಕೊಂಡು ಆ ಮುಖ್ಯ ಶಿಕ್ಷಕನನ್ನ ಈಗ ಸಸ್ಪೆಂಡ್ ಮಾಡಿರುವಂತಹದ್ದು ಬಹಳಷ್ಟು ರೀತಿಯಾದಂತಹ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇರುವಂತಹದ್ದು. ಯಾಕಂದ್ರೆ ಈ ಮುಖ್ಯ ಶಿಕ್ಷಕ ಯಾವುದೇ ತಪ್ಪು ಮಾಡದಿದ್ರು ಸಹ ಮಾಧ್ಯಮಗಳಲ್ಲಿ ಅಂದ್ರೆ ನ್ಯೂಸ್ 18 ನಲ್ಲಿ ಸುದ್ದಿ ಬಳಿಕ ಈ ರೀತಿಯಾದಂತಹ ದುಸ್ಥಿತಿ ಬಂದಿದೆ ಅಂತ ಮುಖ್ಯ ಶಿಕ್ಷಕ ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅಮಾನತಾದ ಮುಖ್ಯ ಶಿಕ್ಷಕರಾಗಿರುವಂತಹ ಶಂಕರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಜವಾಗ್ಲೂ ವಿಪರ್ಯಾಸ, ನಿಮ್ಮನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ. ಬರೀ ಮಕ್ಕಳ ಒಂದು ಆರೋಗ್ಯದ ಜೀವದ ಹಿತದೃಷ್ಟಿಯಿಂದ ನೀವು ಮಾತನಾಡಿದಲ್ಲಿ ತಪ್ಪಾಗಿ ಹೋಯ್ತಾ ಹೇಗೆ ಅಂತ? ಹೌದು ಮೇಡಮ್, ಬಹಳ ನೋವಾಗಿದೆ ಮೇಡಮ್ ಇದರಿಂದ. ಅಲ್ಲ, ಏನ್ ಕಾರಣ ಕೊಟ್ಟಿದ್ದಾರೆ? ಕಾರಣ ರೀಸನ್ ಅಂತಂದ್ರೆ ನಮ್ಮ ಲೋಕಲ್ ಸ್ಥಳೀಯ ಪೇಪರ್ ರಿಪೋರ್ಟರ್ ಬಂದು ಸರಿ ಅವ್ಯವಸ್ಥಿತವಾಗಿದೆ ನಿಮ್ದು, ಮೊದಲು 244 ಸೆನ್ಸಿಸ್ ಮೇಡಮ್, ಮತ್ತೆ ಒಂದು 300 ಮಾಡಿದ್ವಿ ಮೇಡಮ್ PMC. ಬಹಳಷ್ಟು ಬಡ ಮಕ್ಕಳು ಹಳ್ಳಿಗಳ ಕಡೆಯಿಂದ ಮತ್ತೆ ಪ್ರೈವೇಟ್ ಶಾಲೆಯಿಂದ ಬಹಳಷ್ಟು ಮಕ್ಕಳು ಹಾಜರಾಗಿದ್ದಾರೆ ಮೇಡಮ್ ಇಲ್ಲಿ. ಅದಕ್ಕಾಗಿ ನನಗೆ ಕೊಠಡಿಗಳ ವ್ಯವಸ್ಥೆ ಸುಮಾರು 170 ವರ್ಷಗಳ ಹಿಂದಿನ ಮೇಡಮ್ ಇದು. ಹೀಗಾಗಿ ನಮ್ಗೆ ಇಲ್ಲಿ ಕೊಠಡಿಗಳ ವ್ಯವಸ್ಥೆ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವರು ಲೋಕಲ್ ಸ್ಥಳೀಯ ರಿಪೋರ್ಟ್ ಅವ್ರು ಬಂದ್ರು. ಬಂದ ತಕ್ಷಣ ನನಗೆ ಮಕ್ಕಳ ಹಿತದೃಷ್ಟಿಯಿಂದ ನಾನು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದೆ. ಈ ತರ ನಮ್ಗೆ ಬೇರೆ ಕಡೆಯಿಂದ ಅನುಕೂಲ ಮಾಡ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ಳುತ್ತೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅಷ್ಟೇ ಮೇಡಮ್. ನಾನು ಮಕ್ಕಳ ಪರವಾಗಿ ನೀಡಿದ್ದೆ, ನಾನು ಬೇರೆ ಉದ್ದೇಶದಿಂದ ಯಾವುದೇ ಉದ್ದೇಶದಿಂದ ನಾನು ಅಲ್ಲಿ ಇರ್ಲಿಲ್ಲ. ಸುಮಾರು ಶಾಲೆ ಕಕ್ಷೆಗಳಲ್ಲಿ ಮಾದರಿ ಶಾಲೆಗಳನ್ನ ಪರಿವರ್ತನೆ ಮಾಡಿದೀನಿ ಮೇಡಮ್. ಒಂದು 3 ಶಾಲೆಗಳನ್ನ ಪರಿವರ್ತನೆ ಮಾಡಿದೀನಿ ಮೇಡಮ್. ಬೀಚ್ಕಳ್ಳಿ ಒಂದು ಮಾಡೆಲ್ ಸ್ಕೂಲ್ ಮಾಡಿದೀನಿ. ಈ ಶಾಲೆನೂ ಕೂಡ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲೂ ಕೂಡ ವಾತಾವರಣ ಬದಲಾವಣೆ ಮಾಡಿದೆ ಮೇಡಮ್. ಮಾದರಿ ಶಾಲೆನ ಪರಿವರ್ತನೆ ಮಾಡಿದೀನಿ. ಈಗ ಕೊಠಡಿಗಳ ವ್ಯವಸ್ಥೆ ಇರೋದ್ರಿಂದ ನಾನು ಒಂದು ಸ್ಟೇಟ್ಮೆಂಟ್ ಸಿಂಪಲ್ ಆಗಿ ಅದು ಕೊಟ್ಟಿದ್ದಕ್ಕೆ ಈಗ ಅದು ದೊಡ್ಡದಾಗಿ ನನಗೆ ಫ್ರೀಡಮ್ ನ್ಯೂಸ್ ಕೂಡ ಬಹಳ ಹೆಲ್ಪ್ ಮಾಡ್ತಾ. ಏನೋ ಇದರಿಂದ ದೊಡ್ಡದಾಗಿ ಒಂದು
ಬದಲಾವಣೆಗಳಾಗುತ್ತೆ ಅಂತ ನೋಡಿದೆ ಮೇಡಮ್. ಹ್ಮ್ ಹ್ಮ್ ಈಗೇನಾಗಿದೆಯಾ ಅಂತಂದ್ರೆ ಅದು ನನ್ನ ಮೇಲೆ ಪರಿಣಾಮ ಬೀರ್ಬಿಟ್ಟಿದೆ. ಓಕೆ ಓಕೆ ನಾನು ಒಬ್ಬ ಈಗ ಅಂಗವಿಕಲ ಒಂದನಾಗಿ ಹ್ಮ್ ಕೂಡಿದ್ದು, ಆದ್ರೂ ಕೂಡ ನಾನು ಛಲ ಬಿಡದೆ ಮನೆಯನ್ನು ಬಿಟ್ಟು ಹ್ಮ್ ರಾತ್ರಿ ಹಗಲನ್ನದೇ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಹ್ಮ್ 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 ನಾವು ಶನಿವಾರ ಭಾನುವಾರ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ನಾವು ಕೂಡ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ ಸರ್. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನಿಮ್ಮ ಪರಿಸ್ಥಿತಿ ನಮಗೂ ಕೂಡ ಅರ್ಥ ಆಗುತ್ತೆ, ನಿಮ್ಮ ಶಾಲೆಗೂ ಕೂಡ ಹಾಗೇನೆ ನಿಮ್ಗಾದಂತಹ ಪರಿಸ್ಥಿತಿಗೂ ಕೂಡ ನ್ಯಾಯ ದೊರಕಿಸುವಂತಹ ಕೆಲಸ ನ್ಯೂಸ್ 18 ಮಾಡೇ ಮಾಡುತ್ತೆ ಅಂತ ಹೇಳ್ತಾ ಗಮನಿಸ್ತಾ ಹೋಗ್ಬೋದು. ಪಾಪ ಆ ಶಿಕ್ಷಕ ಅಂಗವಿಕಲರಿದ್ದಾರೆ, ಈ ಪರಿಸ್ಥಿತಿಯಲ್ಲಿ ಅವರನ್ನ ಅಮಾನತು ಮಾಡಿಬಿಟ್ಟಿದ್ದಾರೆ DDPI.